ಸ್ನೇಹಿತರೆ, ನಾರಾಯಣ ದೇವರಿಗೆ ಸಂಬಂಧಪಟ್ಟಂತಹ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದಂತಹ ಆದಿನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಇಂದು ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮೀಪದಲ್ಲಿರುವ ಎಲ್ಲೋಡು ಗ್ರಾಮದಲ್ಲಿರುವ ಶ್ರೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಈ ಗ್ರಾಮದಲ್ಲಿ ಕೂರ್ಮಗಿರಿ ಎಂದು ಕರೆಯಲ್ಪಡುವ ಒಂದು ಬೆಟ್ಟ ಇದೆ. ಈ ಬೆಟ್ಟವು ಆಮೆಯ ರೂಪದಲ್ಲಿರುವುದರಿಂದ ಇದನ್ನು ಕೂರ್ಮಗಿರಿ ಬೆಟ್ಟ ಎಂದು ಕರೆಯುತ್ತಾರೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳು ಪ್ರಸಿದ್ಧ. ಮೊದಲಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೊಂಡು ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಬೇಕು. ನಾರಾಯಣ ದೇವರಿಗೆ ಸಂಬಂಧಪಟ್ಟಂತಹ ದೇವರುಗಳಲ್ಲಿ ಆದಿನಾರಾಯಣ ಸ್ವಾಮಿ ದೇವರು ಒಂದು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮದಲ್ಲಿರುವ ಈ ಆದಿನಾರಾಯಣ ಸ್ವಾಮಿ ದೇವರು. ಈ ಬೆಟ್ಟದ ಮೇಲೆ ಪ್ರಕೃತಿ ನಿರ್ಮಿತ ಗುಹೆಯೊಂದರಲ್ಲಿ ಮಹಾವಿಷ್ಣುವು ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಎಂಬ ಹೆಸರು ಶಿಲಾ ರೂಪದಲ್ಲಿ ಉದ್ಭವಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲೋಡಿನ ಆದಿನಾರಾಯಣ ಸ್ವಾಮಿ ಕ್ಷೇತ್ರ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಉಗಮ ಸ್ಥಾನ ಎನ್ನಲಾಗುತ್ತದೆ. ಸುಮಾರು 700 ಮೆಟ್ಟಿಲುಗಳನ್ನು ಹೊಂದಿರುವ ಈ ಬೆಟ್ಟವು ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದೆ. ಮಹಾವಿಷ್ಣುವು ಈ ಬೆಟ್ಟದ ಮೇಲಿನ ಗುಹೆಯೊಂದರಲ್ಲಿ ಇದನ್ನು ಕಂಡು ಹಿಡಿದಿದ್ದು ಕಾಂಚೀಪುರದಿಂದ ವಲಸೆ ಬಂದಂತಹ ಸುಂದರ ಶರ್ಮಾ ಮತ್ತು ಜ್ಞಾನಾಂಬ ಎಂಬ ದಂಪತಿಗಳು. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.